ಅಧ್ಯಾಯ 1. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. 7ನೇ ತರಗತಿ. ಗಣಿತ ಪ್ರಕಾಶ. ಅಭ್ಯಾಸದ ಪ್ರಶ್ನೋತ್ತರಗಳು. 1. 10 ಅಂಕಿಗಳ ಒಂದು ಸಂಖ್ಯೆಯನ್ನು ಸೃಜಿಸಲು 0ಯಿಂದ 9ರವರೆಗಿನ ಎಲ್ಲಾ ಅಂಕಿಗಳನ್ನು ಒಂದು ಬಾರಿ ಮಾತ್ರ ಬಳಸಿ ಮೊದಲ ಅಂಕಿ 0 ಆಗಬಾರದು. ಇವುಗಳನ್ನು ಬರೆಯಿರಿ. 5ರ ಅತಿ ದೊಡ್ಡ ಗುಣಕ. 5ರ ಅತಿ ದೊಡ್ಡ ಗುಣಕ 9 8 7 6 5 4 3 2 1 0. ಬಿ. ಅತಿ ಕನಿಷ್ಠ ಸಮಸಂಖ್ಯೆ. ಅತಿ ಕನಿಷ್ಠ ಸಮಸಂಖ್ಯೆ 102,34,56,798. 2. 10,30,285. ಈ ಸಂಖ್ಯೆ ಪದಗಳಲ್ಲಿ 10,30,285. ಇದರಲ್ಲಿ 43 ಅಕ್ಷರಗಳಿವೆ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಒಂದು ಸಂಖ್ಯೆಯನ್ನು ಹೆಸರಿಸಿ. ಗರಿಷ್ಠ ಸಂಖ್ಯೆಯ ಅಕ್ಷರಗಳಿರುವ 7 ಅಂಕಿಯ ಸಂಖ್ಯೆ. 77,77,777. 77,77,707. 77,77,777 -63 ಅಕ್ಷರಗಳು. 3. ಯಾವುದೇ 2 ಅಂಕಿಗಳನ್ನು ಪರಸ್ಪರ ಬದಲಾಯಿಸಿದಾಗ ಅತಿ ದೊಡ್ಡ ಸಂಖ್ಯೆ ಬರುವಂತೆ 9 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಿರಿ. ಅಂತಹ ಎಷ್ಟು ಸಂಖ್ಯೆಗಳಿವೆ? 1ರಿಂದ 9ರವರೆಗಿನ ವಿಭಿನ್ನ ಸಂಖ್ಯೆಗಳನ್ನು ಬಳಸಿದಾಗ ಒಮ್ಮೆ ಮಾತ್ರ ರಚಿಸಬಹುದು. ಆ ಸಂಖ್ಯೆ 98,76,54,321. 1ರಿಂದ 9ರವರೆಗಿನ ಒಂದೇ ಸಂಖ್ಯೆಗಳನ್ನು ಬಳಸಿದಾಗ ರಚಿಸಬಹುದಾದ ಸಂಖ್ಯೆ 99,99,99,999. 88,88,88,888. 4. 1 2 3 4 5 1 2 3 4 5 1 2 3 4 5 1 2 3 4 5 ಸಂಖ್ಯೆಯಲ್ಲಿ ಉಳಿಯುವ ಸಂಖ್ಯೆಯು ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆಯಾಗಿರುವಂತೆ 10 ಅಂಕಿಗಳನ್ನು ಹೊಡೆದು ಹಾಕಿ. 1 2 3 4 5 1 2 3 4 5 1 2 3 4 5 1 2 3 4 5. ಮೊದಲ 123,41,23,412 ಸೂಚಿಸಿದ ಅಂಕಿಗಳನ್ನು ಹೊಡೆದು ಹಾಕಿದಾಗ ಉಳಿಯುವ ಸಂಖ್ಯೆ 553,45,12,345. 5. 0 ಮತ್ತು 1 ಈ ಪದಗಳಲ್ಲಿ ಇ ಮತ್ತು ಎ 2 ಪದಗಳಲ್ಲಿವೆ. ಅದೇ ರೀತಿ 1 ಮತ್ತು 2 ಗಳಲ್ಲಿ ಓ 2 ಪದಗಳಲ್ಲಿವೆ ಮತ್ತು 2 ಮತ್ತು 3 ಗಳಲ್ಲಿ ಟಿ 2 ಪದಗಳಲ್ಲಿದೆ. ಒಂದು ಇಂಗ್ಲಿಷ್ ಅಕ್ಷರವು 2 ಅನುಕ್ರಮ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿ ಬರದೇ ಇರಬೇಕಾದರೆ ನೀವು ಎಷ್ಟರವರೆಗೆ ಎಣಿಸಬೇಕು? 3 and 4 are, 4 and 5 f, 5 and 6, 7 and 8 e, 8 and 9 e, I, 9 and 10 e, n. 2 ಅನುಕ್ರಮ ಇಂಗ್ಲಿಷ್ ಅಕ್ಷರಗಳ ನಡುವೆ ಸಾಮಾನ್ಯ ಅಕ್ಷರ ಇದ್ದೇ ಇರುತ್ತದೆ. 6, 1, 2, 3, 4, 9, 10, 11 ಹೀಗೆ ಎಲ್ಲ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 10ರ ಭಾಗವಾಗಿ ನೀವು ಬರೆಯುವ 10ನೇ ಅಂಕಿ ಮತ್ತು 11ನೇ ಅಂಕಿ ರಿ ಆಗಿರುತ್ತದೆ. ಇದನ್ನು ಪ್ರಯತ್ನಿಸಿ. 1000ದ ಅಂಕಿ ಯಾವುದಾಗಿರುತ್ತದೆ? ಇದು ಯಾವ ಸಂಖ್ಯೆಗೆ ಬರುತ್ತದೆ? 1ರಿಂದ 9ಕ್ಕೆ ಅಂಕೆಗಳು. 9 ಅಂಕೆಗಳು. 10ರಿಂದ 99ಕ್ಕೆ ಅಂಕೆಗಳು. 90 2 180 ಅಂಕೆಗಳು. 99ವರೆಗಿನ ಒಟ್ಟು ಅಂಕೆಗಳು. 9 ಸಂಕಲನ 180 189 ಅಂಕೆಗಳು. ನಮಗೆ 1000ದ ಅಂಕೆ ಬೇಕು. ಇದು 3 ಅಂಕಿಯ ಸಂಖ್ಯೆಗಳೊಳಗೆ ಬರುತ್ತದೆ. 3 ಅಂಕಿಯ ಸಂಖ್ಯೆಗಳಲ್ಲಿ ಸ್ಥಾನ 1000ರಿಂದ 189 811ನೇ ಅಂಕೆ. ಯಾವ 3 ಅಂಕಿಯ ಸಂಖ್ಯೆ? ಪ್ರತಿಯೊಂದು 3 ಅಂಕೆಗಳನ್ನು ಬಳಸುತ್ತದೆ. 811 ಭಾಗಿಸು 3 270 ಉಳಿದ 1 ರೊಂದಿಗೆ. ಇದರರ್ಥ ಇದು 270 ಸಂಕಲನ 1 271ನೇ 3 ಅಂಕಿಯ ಸಂಖ್ಯೆಯ ಮೊದಲನೇ ಅಂಕೆಯಾಗಿದೆ. ಮೊದಲ 3 ಅಂಕಿಯ ಸಂಖ್ಯೆ 100. 271ನೇ ಅಂಕಿಯು 100 ಸಂಕಲನ 270 370. ಬಿ. ಮಿಲಿಯನ್ನ ಅಂಕಿಯನ್ನು ಯಾವ ಸಂಖ್ಯೆ ಹೊಂದಿರುತ್ತದೆ? 1 ಅಂಕಿಯ ಸಂಖ್ಯೆಗಳು. 9 ಅಂಕೆಗಳು. 2 ಅಂಕಿಯ ಸಂಖ್ಯೆಗಳು. 99ರಿಂದ 10 90, 2 180 ಅಂಕೆಗಳು. 3 ಅಂಕಿಯ ಸಂಖ್ಯೆಗಳು.
999ರಿಂದ 100 ಸಮ 900, 3 ಸಮ 2700 ಅಂಕೆಗಳು. 4 ಅಂಕಿಯ ಸಂಖ್ಯೆಗಳು. 9999 1000 ಸಮ 9000, 4 ಸಮ 36000 ಅಂಕೆಗಳು. 5 ಅಂಕಿಯ ಸಂಖ್ಯೆಗಳು. 90000 ಗುಣಿಸು 5 ಸಮ 4,50,000 ಅಂಕೆಗಳು. 5 ಅಂಕಿಯ ಸಂಖ್ಯೆಗಳ ಮೂಲಕ ಒಟ್ಟು 9 ಸಂಕಲನ 180 ಸಂಕಲನ 2700 ಸಂಕಲನ 36,000 ಸಂಕಲನ 4,50,000 ಸಮ 4,88,889 ಅಂಕೆಗಳು. 10 ಲಕ್ಷ 4,88,889 ಸಮ 5,11,111. 5,11,111 ಭಾಗಿಸು 6 ಸಮ 85,185 ಶೇಷ 1. ಉತ್ತರ. ಮಿಲಿಯನ್ನಷ್ಟು ಅಂಕೆಯು 1,85,185 ಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಪೂರ್ಣ ವಿರಾಮ. ಸಿ. 5,000 ಬಾರಿಗೆ ಯಾವಾಗ ನೀವು ಅಂಕಿ 5 ಅನ್ನು ಬರೆಯುತ್ತೀರಿ. 1 ಅಂಕೆಯ ಸಂಖ್ಯೆಗಳು 1 ರಿಂದ 9, 5 1 ಬಾರಿ ಮಾತ್ರ ಬರುತ್ತದೆ. 2 ಅಂಕೆಯ ಸಂಖ್ಯೆಗಳು 10 ರಿಂದ 99. ಬಿಡಿ ಸ್ಥಾನದಲ್ಲಿ ಯೂನಿಟ್ಸ್ ಪ್ಲೇಸ್. 15, 25, 35, 45, 55, 65, 75, 85, 95 ಬಲ ದಿಕ್ಕಿನ ಬಾಣದ ಗುರುತು 9 ಬಾರಿ. ದಶಕ ಸ್ಥಾನದಲ್ಲಿ ಟೆನ್ಸ್ ಪ್ಲೇಸ್. 50 ರಿಂದ 59 ಬಲ ದಿಕ್ಕಿನ ಬಾಣದ ಗುರುತು 10 ಬಾರಿ. ಒಟ್ಟು 19 ಬಾರಿ. 3 ಅಂಕೆಯ ಸಂಖ್ಯೆಗಳು 100 ರಿಂದ 999. ಬಿಡಿ ಸ್ಥಾನ. ಪ್ರತಿ 100 ಸಂಖ್ಯೆಗಳಲ್ಲಿ 9 ಬಾರಿ ಗುಣಿಸು 9 ಸಮ 81 ಬಾರಿ. ದಶಕ ಸ್ಥಾನ. ಪ್ರತಿ 100 ಸಂಖ್ಯೆಗಳಲ್ಲಿ 10 ಬಾರಿ ಗುಣಿಸು 9 ಸಮ 90 ಬಾರಿ. 100ರ ಸ್ಥಾನ. 500 ರಿಂದ 599 ಬಲ ದಿಕ್ಕಿನ ಬಾಣದ ಗುರುತು 100 ಬಾರಿ. ಒಟ್ಟು 271 ಬಾರಿ. ಒಟ್ಟು 1 ಸಂಕಲನ 19 ಸಂಕಲನ 271 ಸಮ 291 ಬಾರಿ. 4 ಅಂಕೆಯ ಸಂಖ್ಯೆಗಳು 1000 ರಿಂದ 9,999. ಬಿಡಿ ಸ್ಥಾನ. 900 ಬಾರಿ. ದಶಕ ಸ್ಥಾನ. 900 ಬಾರಿ. 100ರ ಸ್ಥಾನ. 900 ಬಾರಿ. 1000ದ ಸ್ಥಾನ. 5000 5999 ಬಲ ದಿಕ್ಕಿನ ಬಾಣದ ಗುರುತು 1000 ಬಾರಿ. ಒಟ್ಟು 3700 ಬಾರಿ. ಒಟ್ಟು 291 ಸಂಕಲನ 3700 ಸಮ 3991 ಬಾರಿ. 5000 3991 ಸಮ 1009 ಬಾರಿ. 5 ಅಂಕೆಯ ಸಂಖ್ಯೆಗಳು 10,000 ರಿಂದ ಆರಂಭ. 5 ಅಂಕೆಯ ಸಂಖ್ಯೆಗಳಲ್ಲಿ ಪ್ರತಿ ಸ್ಥಾನದಲ್ಲೂ 5 ಸುಮಾರು 1000 ಬಾರಿ ಕಾಣಿಸುತ್ತದೆ. ಆದ್ದರಿಂದ ಇನ್ನೂ 1009 ಬಾರಿ 5 ಕಾಣಿಸಿದ ನಂತರ ಉತ್ತರ 5 ಅಂಕೆ 5000 ಬಾರಿ ಸುಮಾರು 13,995 ಸಂಖ್ಯೆಯ ವ್ಯಾಪ್ತಿಯಲ್ಲಿ ಕಾಣಿಸುತ್ತದೆ. 7. ಒಂದು ಕ್ಯಾಲ್ಕುಲೇಟರ್ನಲ್ಲಿ ಸಂಕಲನ 10,000 ಮತ್ತು ಸಂಕಲನ 100 ರ ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. 20,800 ಸಮ 2 ಗುಣಿಸು 10,000 ಸಂಕಲನ 8 100. ಬಿ 92.100 ಸಮ 9 10,000 ಸಂಕಲನ 21 ಗುಣಿಸು 100. ಹಕ್ಕುಸ್ವಾಮ್ಯ 1,20,500 ಸಮ 12 10,000 ಸಂಕಲನ 5 ಗುಣಿಸು 100. ಡಿ 65,30,000 ಸಮ 653 ಗುಣಿಸು 10,000 ಸಂಕಲನ 0 ಗುಣಿಸು 100. ಇ 70,25,700 ಸಮ 702 ಗುಣಿಸು 10,000 ಸಂಕಲನ 57 ಗುಣಿಸು 100. 8. ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತದೆ? 1 ಲಕ್ಷ ಸಮ 1 ಲಕ್ಷ. 1 ಬಿಲಿಯನ್ ಸಮ 100 ಕೋಟಿ. 1 ಬಿಲಿಯನ್ನಲ್ಲಿ ಲಕ್ಷಗಳ ಸಂಖ್ಯೆ ಸಮ 100 ಕೋಟಿ ಭಾಗಿಸು 1 ಲಕ್ಷ ಸಮ 10,000. 9. 1 ರಿಂದ 9 ರವರೆಗೆ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡ್ಗಳನ್ನು ನಿಮಗೆ ನೀಡಲಾಗಿದೆ. ಸಾಧ್ಯವಾದ ಅತಿ ದೊಡ್ಡ ಮೊತ್ತ ಬಿ ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆಯಾಗಿರುವಂತೆ. ಮುಂದೆ ನೀಡಿರುವ ಪ್ರತಿ ಬಾಕ್ಸ್ನಲ್ಲಿ ಒಂದೊಂದು ಕಾರ್ಡ್ ಇರಿಸಿ. ಪರಿಹಾರ.
ಎ ಸಾಧ್ಯವಾದ ದೊಡ್ಡ ಮೊತ್ತ 7 ಅಂಕಿಯ ಸಂಖ್ಯೆ ಸಮ 99,87,654. 5 ಅಂಕಿಯ ಸಂಖ್ಯೆ ಸಮ 87,654. ಅತ್ಯಂತ ದೊಡ್ಡ ಮೊತ್ತ ಸಮ 99,87,654 ಸಂಕಲನ 87,654 ಸಮ 1,75,308. ಬಿ ಸಾಧ್ಯವಾದ ಚಿಕ್ಕ ವ್ಯತ್ಯಾಸ 7 ಅಂಕಿಯ ಸಂಖ್ಯೆ ಸಮ 11,22,334. 5 ಅಂಕಿಯ ಸಂಖ್ಯೆ ಸಮ 99,887. ಚಿಕ್ಕ ಸಂಭವನೀಯ ವ್ಯತ್ಯಾಸ ಸಮ 11,22,334 -99,887 ಸಮ 10,22,447. 10. ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. 4,000, 13,000, 300, 70,000, 1,50,000, 20, 5. ಈ ಕಾರ್ಡ್ಗಳನ್ನು ಬಳಸಿ ಮುಂದೆ ನೀಡಿರುವ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನು ಪಡೆಯಿರಿ. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಬಹುದು. ನಿರ್ದಿಷ್ಟ ಸಂಖ್ಯೆಯನ್ನು ಮಾಡಲು ಪ್ರತಿ ಕಾರ್ಡನ್ನು ಒಂದು ಬಾರಿ ಮಾತ್ರ ಉಪಯೋಗಿಸಬೇಕು. ಪರಿಹಾರ ಎ 1,10,000 ಉದಾಹರಣೆ ನೀಡಲಾಗಿದೆ. 4,000 ಗುಣಿಸು 20 ಸಂಕಲನ 5 ಸಂಕಲನ 13,000 ಸಮ 4,000 ಗುಣಿಸು 25 ಸಂಕಲನ 13,000 ಸಮ 1,00,000 ಸಂಕಲನ 13,000 ಸಮ 1,13,000. ಬಿ 2,00,000 1,50,000 ಸಂಕಲನ 7,0,0,0,0 4,0,0,0 ಗುಣಿಸು 5 ಸಮ 1,50,000 ಸಂಕಲನ 7,0,0,0,0 2,0,0,0,0 ಸಮ 2,00,000. ಸಿ 5,80,000 70,000 ಗುಣಿಸು 5 ಸಂಕಲನ 3 ಸಂಕಲನ 20,000 ಸಮ 70,000 8 ಸಂಕಲನ 20,000 ಸಮ 5,60,000 ಸಂಕಲನ 20,000 ಸಮ 5,80,000. ಡಿ 12,45,000 70,000 ಗುಣಿಸು 2 0 1 5 0 0 0 0 4 0 0 0 3 0 0 ಗುಣಿಸು 5 ಸಮ 14 0 0 0 0 0 1 5 0 0 0 0 4 0 0 0 1 5 0 0 ಸಮ 12,44,500. ಇ 20,90,800 13,000 ಗುಣಿಸು 3 0 0 7 0 0 0 0 ಗುಣಿಸು 5 -1,50,000 ಸಂಕಲನ 4,000 20 ಸಮ 39,00,000 -3,50,000 -1,50,000 ಸಂಕಲನ 80,000 ಸಮ 20,80,000. 11. ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ ಎಂದು ಭಾವಿಸಿ. ಏಕತಾ ಪ್ರತಿಮೆಯ ಎತ್ತರ 180 ಮೀಟರ್. ನಾಣ್ಯದ ದಪ್ಪ 1 ಮಿಮಿ. ಘಟಕ ಪರಿವರ್ತನೆ 180 ಮೀಟರ್ ಸಮ 180 ಗುಣಿಸು 1,000 ಸಮ 1,80,000 ಮಿಮಿ. ಅಗತ್ಯವಿರುವ ನಾಣ್ಯಗಳ ಸಂಖ್ಯೆ ಸಮ ಒಟ್ಟು ಎತ್ತರ ಸಂಕಲನ ಪ್ರತಿ ನಾಣ್ಯದ ದಪ್ಪ ಸಮ 1,80,000 ಮಿಮಿ. 1 ಮಿಮಿ ಸಮ 1,80,000 ನಾಣ್ಯಗಳು. 12. ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಅವುಗಳು ಹಲವಾರು ಸಮುದ್ರಗಳಿಗೆ ವಲಸೆ ಹೋಗುತ್ತವೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 9,000,1,000 km ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತಹ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗುತ್ತದೆ? ಅತಿ ದೀರ್ಘ ಪ್ರಯಾಣದ ದೂರ 12,000 ಕಿ.ಮೀ. ದೈನಂದಿನ ಪ್ರಯಾಣ ಸಾಮರ್ಥ್ಯ ದಿನಕ್ಕೆ 9,000,1,000 ಕಿ.ಮೀ. ಲೆಕ್ಕ ಕನಿಷ್ಠ ವೇಗ 12,000 ಭಾಗಿಸು 1,000 ಸಮ 12 ದಿನಗಳು. ಗರಿಷ್ಠ ವೇಗ 12,000 ಭಾಗಿಸು 900 ಸಮ ಮಧ್ಯಾಹ್ನ 1 ಗಂಟೆ 33 ನಿಮಿಷ ಅಂದಾಜು ಸಮ 13 ರಿಂದ 14 ದಿನಗಳು. 13. ಬಾರ್ ಬಾಲವುಳ್ಳ ಗಾದ್ವಿಟ್ ಹಕ್ಕಿಯು ನಿರದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅದು ಅಲಾಸ್ಕದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ.
ಅದರ ಪಯಣ 13ನೇ ಅಕ್ಟೋಬರ್ 2022 ರಂದು ಆರಂಭವಾಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿ ದಿನ ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಪ್ರತಿ ಗಂಟೆ ಅದು ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಒಟ್ಟು ದೂರ 13,560 ಕಿ.ಮೀ. ಒಟ್ಟು ಸಮಯ 11 ದಿನಗಳು. ದಿನಕ್ಕೆ ದೂರ ಸಮ ಒಟ್ಟು ದೂರ ಸಂಕಲನ ದಿನಗಳ ಸಂಖ್ಯೆ ಸಮ 13,560 ಭಾಗಿಸು 11 ಸಮ 1,232.7 ಕಿ.ಮೀ. ಅಂದಾಜು ಸಮ ದಿನಕ್ಕೆ 1,233 ಕಿ.ಮೀ. ಗಂಟೆಗೆ ದೂರ. ದಿನಕ್ಕೆ ಗಂಟೆಗಳು ಸಮ 1,233 ಭಾಗಿಸು 24 ಸಮ ಗಂಟೆಗೆ 51.375 ಕಿ.ಮೀ. ಅಂದಾಜು ಸಮ ಗಂಟೆಗೆ 51 ಕಿ.ಮೀ. 14. ಬಾಲ್ಟ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4500600 ಮೀಟರ್ ಎತ್ತರದವರೆಗೆ 10,000 ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಎತ್ತರವಿದೆ. ವಿಮಾನಗಳು 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು? ಸೋಮು ಕಟ್ಟಡದ ಎತ್ತರ 44 ಮೀಟರ್ ಹಿಂದೆ ಲೆಕ್ಕಹಾಕಲಾಗಿದೆ. ಬೋಲ್ಡ್ ಹದ್ದಿನ ಹಾರಾಟದ ಎತ್ತರ 4,500-6,000 ಮೀ. ಮೌಂಟ್ ಎವರೆಸ್ಟ್ ಎತ್ತರ 8,850 ಮೀ. ವಿಮಾನ ಹಾರಾಟದ ಎತ್ತರ 10,000-12,800 ಮೀ. ಲೆಕ್ಕಾಚಾರಗಳು. ಸೋಮು ಕಟ್ಟಡಕ್ಕೆ ಹೋಲಿಸಿದರೆ ಬೋಲ್ಡ್ ಹದ್ದಿನ ಎತ್ತರ. ಕೆಳಗಿನ ಶ್ರೇಣಿ 4,500 ಭಾಗಿಸು 44 ಸಮ 102.3 ಅಂದಾಜು ಸಮ 102 ಪಟ್ಟು ಎತ್ತರ. ಮೇಲಿನ ಶ್ರೇಣಿ 6,000 ಭಾಗಿಸು 44 ಸಮ 136.4 ಅಂದಾಜು ಸಮ 136 ಪಟ್ಟು ಎತ್ತರ. ಸೋಮು ಕಟ್ಟಡಕ್ಕೆ ಹೋಲಿಸಿದರೆ ಎವರೆಸ್ಟ್ ಪರ್ವತ 8,850 ಭಾಗಿಸು 44 ಸಮ 201.1 ಅಂದಾಜು ಸಮ 201 ಪಟ್ಟು ಎತ್ತರ. ಸೋಮು ಕಟ್ಟಡಕ್ಕೆ ಹೋಲಿಸಿದರೆ ವಿಮಾನದ ಎತ್ತರ. ಕೆಳಗಿನ ಶ್ರೇಣಿ 10,000 ಭಾಗಿಸು 44 ಸಮ 227.3 ಅಂದಾಜು ಸಮ 227 ಪಟ್ಟು ಎತ್ತರ. ಮೇಲಿನ ಶ್ರೇಣಿ 12,800 ಭಾಗಿಸು 44 ಸಮ 290.9 ಅಂದಾಜು ಸಮ 291 ಪಟ್ಟು ಎತ್ತರ.